ನೋಡಿ ಇಲ್ಲಿ ಎಲ್ಲ ಮೆನುವಲ್ ಇದೆ, ಇದರಲ್ಲಿ ಎಲ್ಲ ಮೆನುವಲ್ ಇಲ್ಲದು ಇದೆ. ಸಿಲ್ವರ್ ಫಿಶ್ ಇದೆ, ಮತ್ತೆ ಸ್ಕ್ವಿಡ್ ಮಾಡ್ತೀವಿ, ಕ್ರ್ಯಾಬ್ ಮಾಡ್ತೀವಿ, ಪುರಿ ಹಾಕ್ತೀವಿ. ಬರೀ ಅದರಿಂದನೇ ದೋಸೆ ಮಾಡ್ತೀವಿ. ಆದ್ರೆ ನಮಗೆ ತುಂಬಾ ಖುಷಿ ಅನಿಸ್ತಿದೆ, ಇವನು ಪಕ್ಕ ಇಲ್ಲಿ ಬ್ಯಾಂಗ್ಳೂರ್ನ ಹುಡುಗ. ಅಣ್ಣ ಇದ್ಯಾವ್ದು ಮೀನು? ಸರ್ ಮತ್ತಿ ಫಿಶ್ ಸರ್, ಇದೇ ಸ್ಪೆಷಲ್ ಫಿಶ್ ಅಲ್ಲಿ ಸ್ಪೆಷಲ್ ಫಿಶ್ ಅಲ್ಲೇ ಮತ್ತಿ ಸರ್. ಸಿಂಗಲ್ ಬೋನ್ ತುಂಬಾ ಟೇಸ್ಟಿ ಫಿಶ್ ಅಂದ್ರೆ ಸಿಂಗಲ್ ಬೋನ್ ವೈಟ್ ಪಾಂಪ್ಲೆಟ್ ಸರ್. ಸಿಂಗಲ್ ಬೋನ್ ತುಂಬಾ ಮೀಟ್ ಚೆನ್ನಾಗಿದೆ, ವೈಟ್ ಮೀಟ್ ತುಂಬಾ ಚೆನ್ನಾಗಿದೆ ಸರ್ ಇದು. ಮತ್ತೆ ಫ್ರಾನ್ಸ್ ಇದು ಅಷ್ಟೇ ತುಂಬಾ ಜನಕ್ಕೆ ಇಷ್ಟ. ಈ ತರ ಎಲ್ಲ ಐಟಮ್ ಇದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಓಕೆ. ನೋಡಿ ಯಾವ ತರ ಲಿಕ್ವಿಡ್ ತರ ಇತ್ತು, ಇವಾಗ ನೋಡಿ ಯಾವ ತರ ಫ್ರೈ ಆಗಿ ಮಸಾಲಾ ಫ್ರೈ. ಸ್ವಲ್ಪ ತಗೊಂಡಿದ್ರ ಸರ್ ನೀವು? ಈಗ ಸ್ಕ್ವಿಡ್ ಗೀರಸ್ ತಗೊಂಡಿದ್ದೀವಿ. ಇದು ನಮ್ಮ ಮಂಗಳೂರು ಕಡೆ ತುಂಬಾ ಫೇಮಸ್. ಓಕೆ. ನೀರು ದೋಸೆ ಜೊತೆ ಸ್ಕ್ವಿಡ್ ಗೀರಸ್ ಕಾಂಬಿನೇಷನ್. ಸೂಪರ್ ಆಗಿ ಬರ್ತಾ ಇದೆ ಸ್ವಾದ, ನೋಡಕ್ಕೂ ತುಂಬಾ ಚೆನ್ನಾಗಿದೆ. ಮಟನ್ ಲೆಗ್ ಸೂಪ್. ನಮಸ್ಕಾರ, ವೆಲ್ಕಮ್ ಟು 91 ಸ್ಟೋರೀಸ್. ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ರೆ, ನಾನು ನಿಮ್ಮ ಮನೆ ಮಗ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಮಂಗಳೂರಿನ ಫಿಶ್ ತಾವಾ ಫ್ರೈ ಅಂದ್ರೆ ಯಾರ ಬಾಯಲ್ಲಿ ನೀರೂರಲ್ಲ ಹೇಳಿ. ಅದ್ರ ಜೊತೆಗೆ ನೀರು ದೋಸೆ ಏನಾದ್ರೂ ಇದ್ರೆ ಅದ್ರ ಮಜಾನೇ ಬೇರೆ. ಮಂಗಳೂರು ಮೀನು, ಮಂಗಳೂರು ಮಸಾಲೆ, ಮಂಗಳೂರಿನ ಸೊಗಡು. ಬೆಂಗಳೂರಿನ ಜನರಿಗೆ ಟೇಸ್ಟ್ ಮಾಡಿಸೋದಕ್ಕಂತಾನೆ ಮಂಗಳೂರಿಂದ ಬೆಂಗಳೂರಿನ ಸಹಕಾರ ನಗರದಲ್ಲಿ ಮಂಗಳೂರಿನ ಫಿಶ್ ಪಾಯಿಂಟ್ ಅನ್ನ ಅಣ್ಣವರು ಓಪನ್ ಮಾಡಿದ್ದಾರೆ. ಅಣ್ಣವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು? ಸುರೇಂದ್ರ. ಅಂಗಡಿ ಯಾವಾಗ ಶುರು ಆಯ್ತಣ್ಣ? ಅಂಗಡಿ ಇಲ್ಲಿ ಸ್ಟಾರ್ಟ್ ಮಾಡಿ 4 years ಆಯ್ತು. ಇದಕ್ಕಿಂತ ಮುಂಚೆ ನಮ್ದು ಕಾಫಿ ಬೋರ್ಡ್ ಲೇಔಟ್ ಅಲ್ಲಿ ಒಂದು 7 years ಇಂದ ನಾವು ಸ್ಟಾರ್ಟ್ ಮಾಡಿದ್ವಿ. ನಾನು ನಮ್ಮ ಮಿಸ್ಸಸ್ ಸೇರಿ ಸಂದಾಗಿ ಮಾಡಿದೀವಿ. ಇವಾಗ 3 branches ನಮ್ದು ನಡೀತಾ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಂಗಡಿ ಹೆಸರಣ್ಣ? ಸರ್ ಮಂಗಳೂರು ಫಿಶ್ ಪಾಯಿಂಟ್. ಇಲ್ಲಿ ಯಾರ ಹತ್ರ ಕೇಳಿದ್ರು ಸಹಕಾರ ನಗರದಲ್ಲಿ ಯಾರ ಹತ್ರ ಕೇಳಿದ್ರು ಮಂಗಳೂರು ಫಿಶ್ ಪಾಯಿಂಟ್ ಅಂತ ಹೇಳಿದ್ರೆ ತೋರಿಸ್ತಾರೆ. ಸಹಕಾರ ನಗರ ರೈಲ್ವೆ ಪ್ಯಾರಲರ್ ರೋಡ್ ಅಲ್ಲಿ. ಕೋವಿಡ್ ಸ್ಟಾರ್ಟ್ ಆಗುವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಅದೇ ಕಾಫಿ ಬೋರ್ಡ್ ಲೇಔಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. 4 years ಇಂದ ಒಂದೇ ಜಾಗದಲ್ಲಿ ಇದ್ದೀರಾ? ಖಂಡಿತ ಇದೇ ಒಂದೇ ಜಾಗದಲ್ಲಿ ಇದ್ದೀವಿ, ಇಲ್ಲೇ ಇದ್ದೀವಿ ಸರ್. ಹೇಗಿದೆ ರೆಸ್ಪಾನ್ಸ್? ಸರ್ ರೆಸ್ಪಾನ್ಸ್ ನಿಮಗೆ ನೋಡೋ ಗೊತ್ತಾಗುತ್ತಲ್ಲ, ಯಾವಾಗ ನೋಡಿದ್ರು ಕ್ರೌಡ್ ಇರುತ್ತೆ, ಸಿಕ್ಕಾಪಟ್ಟೆ ಕ್ರೌಡ್. ನನಗೇನೆ ಬೇಜಾರಾಗುತ್ತೆ, ಕಸ್ಟಮರ್ ಏನು ಬೇಜಾರು ಮಾಡಿ ಹೋಗ್ತಾರ ಅಂತ. ಅದು ವೇಟ್ ಮಾಡಿ 1 hour 1/2 hour ವೇಟ್ ಮಾಡಿ ಇಲ್ಲಿಂದ ತಗೊಂಡು ಹೋಗ್ತಾರೆ. ನಿಮ್ಗೆ ಫಿಶ್ ತಿನ್ಬೇಕಂತ. ಏನೇನ್ ಸಿಗುತ್ತಣ್ಣ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ 7-8 ವೆರೈಟೀಸ್ ಫಿಶ್ ಸಿಗುತ್ತೆ ಡೈಲಿ. ಆಯ್ತಾ, ನೋಡಿ ಇಲ್ಲಿ ಎಲ್ಲ ಮೆನುವಲ್ ಇದೆ, ಇದರಲ್ಲಿ ಎಲ್ಲ ಮೆನುವಲ್ ಇಲ್ಲದು ಇದೆ. ಸಿಲ್ವರ್ ಫಿಶ್ ಇದೆ, ಮತ್ತೆ ಸ್ಕ್ವಿಡ್ ಮಾಡ್ತೀವಿ, ಕ್ರ್ಯಾಬ್ ಮಾಡ್ತೀವಿ, ಎಲ್ಲ ಫಿಶ್ ಇದೆ. ಆದ್ರೆ ಮೆನುವಲ್ಲಿ ಹಾಕಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನೋಡಿ ಸ್ಕ್ವಿಡ್ ಇದೆ ಮತ್ತೆ ಕ್ರ್ಯಾಬ್ ಇದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್. ನಿಮ್ಮಲ್ಲಿ ಸ್ಪೆಷಲ್ ಏನು? ಸರ್ ಸ್ಪೆಷಲ್ ಯಾವ ಫಿಶ್ ತಗೊಳ್ಳಿ ಎಲ್ಲ ಸ್ಪೆಷಲ್. ಕಸ್ಟಮರ್ ಯಾವಾಗ್ಲೂ ನಾವು ಬೇಜಾರು ಮಾಡಕ್ಕೆ ರೆಡಿ ಇಲ್ಲ. ಚೆನ್ನಾಗಿದ್ರೆ ಕಸ್ಟಮರ್ ಹತ್ರ ಹೇಳೋದು ಒಂದೇ, ಚೆನ್ನಾಗಿದ್ರೆ ದುಡ್ಡು ಕೊಡಿ ಸರ್, ಇಲ್ಲಾಂದ್ರೆ ನಾವು ದುಡ್ಡೇ ತಗೊಳ್ಳೋದಿಲ್ಲ. ಅಷ್ಟೊಂದು ಗ್ಯಾರಂಟಿ ನಾವು ಫಿಶ್ ಅಲ್ಲಿ ಫ್ರೆಶ್ ಆಗಿರುತ್ತೆ, ಫ್ರೆಶ್ನೆಸ್ ಇರುತ್ತೆ. ಯಾಕಂದ್ರೆ ನಾವು ಮಂಗಳೂರಿಂದಾನೇ ಫಿಶ್ ತರ್ತೀವಿ. ಮತ್ತೆ ಮಸಾಲಾನ ಅಷ್ಟೇ, ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಅದಕ್ಕೆ. ಮಸಾಲಾಗೆ ದೋಸೆ ಮಾಡಕ್ಕೆ ಒಬ್ರು ಎಕ್ಸ್ಪರ್ಟ್ಸ್ ಇದ್ದಾರೆ, ಮತ್ತೆ ಮಸಾಲೆಗೆ ಇದ್ದಾರೆ, ಎಲ್ಲ ಒಂದೊಂದು ರೀತಿ ಎಕ್ಸ್ಪರ್ಟ್. ಒಂದು ಟೀಮ್ ಇದೆ ನಮ್ಮ ಹತ್ರ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಆ ಟೀಮ್. ಅದು ನನಗೆ ಖುಷಿ. ಒಬ್ರಿಂದ ಏನ್ ಮಾಡಕ್ ಆಗಲ್ಲ, ನಾವು ಟೀಮ್ ವರ್ಕ್ ಬೇಕು ಸರ್. ಟೀಮ್ ಇಂದ ಎಲ್ಲ ನಡೀತಾ ಇದೆ. ಮಂಗಳೂರಿನ ಫಿಶ್ ಪಾಯಿಂಟ್ ನ ಟೀಮ್ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ? ಸರ್ 10 members ಇದ್ದಾರೆ. ಆಯ್ತಾ, 3 ಕಡೆ ನಮ್ದು ಬ್ರಾಂಚಸ್ ಇದೆ. ಇಲ್ಲಿ 5 members ಇಲ್ಲಿ ಇದ್ದಾರೆ, 5-6 members ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು 2 ಬ್ರಾಂಚ್ ಯಾವ ಕಡೆ ಇದೆ ಸರ್? ಇನ್ನೊಂದು ಕೆಂಪಾಪುರದಲ್ಲಿ ಇದೆ. ಕೆಂಪಾಪುರದಲ್ಲಿ ಈಗ ಸದ್ಯಕ್ಕೆ ಕ್ಲೋಸ್ ಮಾಡಿದೀವಿ. ಅದು ಮಾನತ ಟೆಕ್ ಪಾರ್ಕ್ ಸೈಡ್ ನಾವು ನೋಡ್ತಾ ಇದೀವಿ. ಇನ್ನೊಂದು ಸಾಕರ್ ನಗರ BBMP ಆಫೀಸ್ ಪಕ್ಕನೇ ಇದೆ, ಪಕ್ಕದ ರೋಡ್ ಅಲ್ಲಿ ಇದೆ. ಮಂಗಳೂರು ಫಿಶ್ ಪಾಯಿಂಟ್ ನ ಟೈಮಿಂಗ್ಸ್ ಏನಣ್ಣ? ಸರ್ ಈವ್ನಿಂಗ್ 6 ಇಂದ ಸ್ಟಾರ್ಟ್ ಆಗುತ್ತೆ, 10:30 ಆದ ಮ್ಯಾಕ್ಸಿಮಮ್ ಟೈಮಿಂಗ್ಸ್. ಆದ್ರೆ ಒಂದೊಂದ್ಸಲ 11 ಆಗುತ್ತೆ, ಒಂದೊಂದ್ಸಲ 9:30 ಕ್ಲೋಸ್ ಆಗುತ್ತೆ ಸರ್. ಹೇಳಕ್ಕಾಗಲ್ಲ ಟೈಮಿಂಗ್ಸ್. ಅಂದ್ರೆ ಇಲ್ಲಿ ಏನ್ ಐಟಮ್ ಇರುತ್ತೆ ಅಷ್ಟೇ ತನಕ ನಾವು ಇದು ಮಾಡ್ತೀವಿ ಸರ್. ಮಂಗಳೂರು ಫಿಶ್ ಪಾಯಿಂಟ್ ನ ಲೊಕೇಶನ್ ಹೇಳಿ ಸರ್. ರೈಲ್ವೆ ಪ್ಯಾರಲರ್ ರೋಡ್ ಇದೆ,
ಸಾಕಾರ ನಗರ ಲೊಕೇಶನ್ ನಾವು ಗೂಗಲ್ ಅಲ್ಲಿ ಇದೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಮಂಗಳೂರು ಫಿಶ್ ಪಾಯಿಂಟ್ ಅಂತ, ಪಕ್ಕ ನಿಮಗೆ ಪಾಯಿಂಟ್ ಲೊಕೇಶನ್ ಸಿಗುತ್ತೆ. ಅಣ್ಣ, ಮಂಗಳೂರು ಫಿಶ್ ಪಾಯಿಂಟ್ ನಲ್ಲಿ ಯಾವ ರೀತಿ ಮೀನುಗಳು ಸಿಗ್ತವೆ ಮತ್ತೆ ವೆರೈಟೀಸ್ ಯಾವ ತರ ಇದೆ ನೋಡಿ ನಮ್ಮ ಹತ್ರ ಬನ್ನಿ, ನಾನು ತೋರಿಸ್ತೀನಿ ನಿಮಗೆ. ತೋರಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಏನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸರ್, ಬಾಂಗ್ಲಾ ಫಿಶ್ ಇದು ಡೈಲಿ ಒಂದು 100ಗಿಂತ ಮೇಲೆ ಹೋಗುತ್ತೆ. ಮೈನ್ ಚೀಪ್ ಅಂಡ್ ಬೆಸ್ಟ್ 110 ಇಂದ ನಮ್ದು ಪ್ರೈಸ್ ರೀಸನಬಲ್ ರೇಟ್ ಆಯ್ತಾ. ಇವಾಗ ಏನಂದ್ರೆ ಸೀಸನಬಲ್ ರೇಟ್ ಆಗುತ್ತೆ. ಯಾವ ಫಿಶ್ ಯಾವ ರೇಟ್ ಅಂತ ಡೈಲಿ ಒಂದೇ ತರ ರೇಟ್ ಇರಲ್ಲ. ಇವಾಗ ಸ್ವಲ್ಪ ಫಿಶ್ ಸಿಗ್ತಾ ಇಲ್ಲ, ಹಾಗೆ 10 ರೂಪೀಸ್ ಎಕ್ಸ್ಟ್ರಾ ಈಗ ಜಾಸ್ತಿ ಆಗಿದೆ. ಎಲ್ಲ ಫಿಶ್ಗೂ 10 ರೂಪೀಸ್ ಜಾಸ್ತಿ ಆಗಿದೆ. ಬಾಂಗ್ಲಾ ಫಿಶ್ ನಿಮ್ಮ ಹತ್ರ ಒಂದೇ ಸೈಜ್ ಅಲ್ಲಿ ಇರುತ್ತಾ? ಒಂದೇ ಸೈಜ್, ಈ ಸೈಜ್ ಬರುತ್ತೆ. ಆಲ್ಮೋಸ್ಟ್ ನಾವು ಒಂದೇ ಸೈಜ್ ತರ್ತೀವಿ, ಯಾಕಂದ್ರೆ ಕಸ್ಟಮರ್ ಬೇಜಾರಾಗಬಾರ್ದು ಒಂದು ಸಣ್ಣದು ಒಂದು ದೊಡ್ಡದು ಅಂತ ಹೇಳ್ಬಿಟ್ಟು. ಸರಿ, ಮತ್ತೆ ನಮ್ಮ ಹತ್ರ ಸ್ಟಾಕ್ ಇದೆ, ಇಲ್ಲಿ ಸ್ಟಾಕ್ ಖಾಲಿ ಆದಾಗ ಇಲ್ಲಿ ಹಾಕೊಳ್ತೀವಿ ನಾವು. ಸ್ಟಾಕ್ ಫಿಶ್ ಇದೆ ನಮ್ಮ ಹತ್ರ. ಎಷ್ಟು ಸರ್? ಸರ್, ಇದು ಮಸಾಲ ಆಯ್ತಾ, ಇದಕ್ಕೆ ಹಾಕೊಂಡು ಇದು ನಮ್ದು ಸೀಕ್ರೆಟ್ ಮಸಾಲ ಅಂತಾನೆ ಹೇಳ್ಬೋದು. ಇದು ನೀವೇ ರೆಡಿ ಮಾಡ್ತೀವಿ? ಹೌದೌದು, ಖಂಡಿತ ನಾವೇ ನಮ್ಮ ಊರ್ ಕಡೆಯಲ್ಲಿ ಏನ್ ಮಾಡ್ತೀವಿ ಅದನ್ನೇ ರೆಡಿ. ಅಣ್ಣ, ಇದ್ಯಾವ್ದು ಮೀನು? ಸರ್, ಮತ್ತಿ ಫಿಶ್ ಸರ್, ಇದೇ ಸ್ಪೆಷಲ್ ಫಿಶ್ ಅಲ್ಲಿ ಸ್ಪೆಷಲ್ ಫಿಶ್ ಅಂದ್ರೆ ಮತ್ತಿ ಸರ್. ಮಂಗಳೂರು ಫಿಶ್ ಪಾಯಿಂಟ್ ಅಲ್ಲಿ ಸ್ಪೆಷಲ್ ಬಂದು ಮತ್ತಿ ಮೀನು. ಮತ್ತಿ ಸ್ಪೆಷಲ್ ಅಂತ ಹೇಳ್ತಾ ಇಲ್ಲ, ಯಾಕೆಂದ್ರೆ ಇದರಲ್ಲಿ ಓಮೆಗಾ 3 ಹೆಲ್ತಿ ಫಿಶ್ ಅಂದ್ರೆ ಮತ್ತಿ. ಅಂದ್ರೆ ಈ ತುಂಬಾ ಜನ ಇದನ್ನ ತಿನ್ನಕ್ಕೆ ಹಿಂಜರಿತಾರೆ, ಯಾಕಂದ್ರೆ ಇದರಲ್ಲಿ ಸಣ್ಣ ಸಣ್ಣ ಮುಳ್ಳು ಇದೆ ಅಂತ. ಓಕೆ. ಆದ್ರೆ ಮಂಗಳೂರಿನವರು ಇದನ್ನು ಯಾವ್ದನ್ನು ಬಿಡಲ್ಲ. ಆದ್ರೆ ತುಂಬಾ ಹೆಲ್ತಿ ಓಮೆಗಾ 3 ಒಳ್ಳೆ ಓಮೆಗಾ 3 ಇದೆ. ಮತ್ತೆ ಮಕ್ಕಳಿಗೆ ಹೆಲ್ತಿ ಫಿಶ್, ಮೈಂಡಿಗೆಲ್ಲ ಸ್ಟಡಿ ಮಾಡಕ್ಕೆಲ್ಲ ಒಳ್ಳೆ ಫಿಶ್ ಅಂದ್ರೆ ಮತ್ತಿ ಫಿಶ್. ಟ್ರೈನಲ್ಲಿ ಏನೇನಿದೆ ಸರ್? ಇದರಲ್ಲಿ ಬೋನ್ಲೆಸ್ ಅಂಜಲ್, ಇಲ್ಲಿ ಆಲ್ಮೋಸ್ಟ್ ಕೇಳೋದು ಬೋನ್ಲೆಸ್ ಕೊಡಿ ಬೋನ್ಲೆಸ್, ಯಾಕಂದ್ರೆ ಫಿಶ್ ಪ್ರಿಯರ್ ಇದ್ದಾರೆ, ಆದ್ರೆ ಮುಳ್ಳು ತಿನ್ನಕ್ಕೆ ಸ್ವಲ್ಪ ಭಯ ಪಡ್ತಾರೆ, ಅದಕ್ಕೋಸ್ಕರ ಅಂಜಲ್ ಜಾಸ್ತಿ ಕೇಳ್ತಾರೆ. ಅಂಜಲ್ ಫಿಶ್, ಸಿಯರ್ ಫಿಶ್ ಅಂತ ಹೇಳೋ ಕಸ್ಟಮರ್ಸ್ಗೆ ನೀವು ಅಂಜಲ್ನ ಪ್ರಿಪೇರ್ ಮಾಡ್ತೀವಿ. ಹೌದು. ಮತ್ತೆ ಸಿಂಗಲ್ ಬೋನ್ ತುಂಬಾ ಟೇಸ್ಟಿ ಫಿಶ್ ಅಂದ್ರೆ ಸಿಂಗಲ್ ಬೋನ್ ವೈಟ್ ಪಾಂಪ್ಲೆಟ್ ಸರ್. ಸಿಂಗಲ್ ಬೋನ್ ತುಂಬಾ ಮೀಟ್ ಚೆನ್ನಾಗಿದೆ, ವೈಟ್ ಮೀಟ್ ತುಂಬಾ ಚೆನ್ನಾಗಿದೆ ಸರ್ ಇದು. ಮತ್ತೆ ಫ್ರಾನ್ಸ್, ಇದು ಅಷ್ಟೇ ತುಂಬಾ ಜನಕ್ಕೆ ಇಷ್ಟ. ಪ್ರಾನ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟನೇ ಆಯ್ತಾ, ಸಿಗರಿ ಅಂತಾರೆ ಆಯ್ತಾ. ಇದು ನಾವು ಫ್ರೋಸನ್ ಎಲ್ಲ ಹಾಕಲ್ಲ ಆಯ್ತಾ, ಫ್ರೆಶ್ನೆಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಇದರಲ್ಲಿ ಎಷ್ಟು ಪೀಸಸ್ ಇರುತ್ತೆ ಸರ್ ಇದರಲ್ಲಿ? ಸರ್ 7 ಪೀಸಸ್ ಇದೆ ಸರ್ ಇದರಲ್ಲಿ. ಒಂದು ಸ್ಟಿಕ್ ಅಲ್ಲಿ 7 ಪೀಸಸ್. ಹೌದು ಆಯ್ತಾ. ಫ್ರೋಸನ್ ಐಟಮ್ ನೀವು ಇರೋದಿಲ್ಲ? ಯಾವ್ದಿರಲ್ಲ ಸರ್, ಅವತ್ತೇ ಖಾಲಿ ಆಗುತ್ತೆ. ಏನಿದೆ ಸರ್? ಇದ್ರಲ್ಲಿ ಬಾಂಗ್ಲಾ ಸರ್, ಇಲ್ಲಿ ಖಾಲಿ ಆದ್ರೆ ಇಲ್ಲಿಂದ ತಗೊಂಡ್ತೀವಿ, ಯಾಕಂದ್ರೆ ಇಲ್ಲಿ ಇಡಲ್ಲ, ಎಲ್ಲಾನು ಇಟ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಇಟ್ಕೊಳ್ತೀವಿ, ಯಾಕಂದ್ರೆ ಫಿಶ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ತೀವಿ, ಜಾಸ್ತಿ ಹೀಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಖಾಲಿ ಆದ ತಕ್ಷಣ ಇದಕ್ಕೆ ನಾವು ಶಿಫ್ಟ್ ಮಾಡ್ಕೊಳ್ತೀವಿ ಸರ್. ಸ್ಟಾಕ್ ಮೇಂಟೈನ್ ಹೌದೌದು, ಸ್ಟಾಕ್ ಮೇಂಟೈನ್ ಮಾಡ್ತೀವಿ. ಯಾವ ಕಸ್ಟಮರ್ಗೂ ನೀವು ನಿರಾಸೆ ಮಾಡೋದಿಲ್ಲ? ಖಂಡಿತ ಇಲ್ಲ, ಕಸ್ಟಮರ್ ಇಂಪಾರ್ಟೆಂಟ್. ಹೌದು. ಅಲ್ಲೇನೋ ಮಾಡ್ತಾ ಇದಾರ ಮಸಾಲೆನೋ ಸರ್? ಅದು ಮಸಾಲಾ ಫ್ರೈ ಸರ್. ಬನ್ನಿ ಅದನ್ನು ನೋಡೋಣ. ತವಾ ಫ್ರೈ ಮಾಡ್ತಾ ಇದ್ದಾರೆ. ಓಕೆ. ಅಂಜಲ್. ಓಕೆ, ಅಂಜಲ್ ಮಸಾಲಾ ಫ್ರೈ. ಹೌದೌದೌದು. ಅಂಜಲ್ ಮಸಾಲಾ ಫ್ರೈದು ಪ್ರೈಸ್ ಏನಾ ಸರ್? ಅಂಜಲ್ ಮಸಾಲಾ ಫ್ರೈ ನಮ್ದು ಯಾವ್ದು ಫಿಶ್ ಮ್ಯಾನ್ಯುವಲ್ ಅಲ್ಲಿ ಇದೆ ಅದಕ್ಕೆ 40 ರೂಪೀಸ್ ಎಕ್ಸ್ಟ್ರಾ ನಾವು ಚಾರ್ಜಸ್ ಮಾಡ್ತೀವಿ, ಎಕ್ಸ್ಟ್ರಾ ಮಸಾಲಾ ಫ್ರೈಗೆ. ಇದಕ್ಕೆ ಕಾಂಬಿನೇಷನ್ ಏನ್ ಕೊಡ್ತೀರಾ ನೀವು? ಸರ್, ನೀರ್ ದೋಸೆ ಮತ್ತೆ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ರೋಟಿ ಎಲ್ಲ ತಿನ್ಬಹುದು. ಆದ್ರೆ ನಾವು ನೀರ್ ದೋಸೆ ಮಾತ್ರ ಮಾಡ್ತಾ ಇದ್ದೀವಿ ಇಲ್ಲಿ. ಅಂಜಲಲ್ಲಿ ಗೀ ರೋಸ್ಟ್ ಮಾಡ್ತೀವಿ, ಮಸಾಲಾ ಫ್ರೈ ಮಾಡ್ತೀವಿ, ರವಾ ಫ್ರೈ ಮಾಡ್ತೀವಿ. ಇಲ್ಲಿ ಪಕ್ಕದಲ್ಲಿ ರವಾ ಫ್ರೈನು ಮಾಡ್ತೀವಿ. ಓಕೆ. ಇಲ್ಲ, ಡ್ರೈ ಆಗುತ್ತೆ ಸರ್. ಒಂದು 5 ನಿಮಿಷ. ಇಲ್ಲಿ ಇನ್ನೂ ಯಾವ್ಯಾವ ಫ್ರೈ ಮಾಡ್ತೀರಣ್ಣ? ಸರ್, ಎಲ್ಲ ಯಾವ್ದು ಮಸಾಲಾ ಫ್ರೈ ಬೇಕು ಕಸ್ಟಮರ್ ಹತ್ರ ಕೇಳ್ತೀವಿ. ತವಾ ಫ್ರೈ ಬೇಕಾ, ಮಸಾಲಾ ಫ್ರೈ ಬೇಕಾ, ಗೀ ರೋಸ್ಟ್ ಬೇಕಾ ಅಂತ ಹೇಳ್ಬಿಟ್ಟು ಕಸ್ಟಮರ್ ಸೆಲೆಕ್ಟೆಡ್ ಯಾವ್ದು ಬೇಕು ಅದು. ಈಗ ಅಂಜಲ್
ಮಸಾಲಾ ಫ್ರೈ ಕೇಳಿದ್ದಾರೆ, ಅದ್ರ ಜೊತೆ ದೋಸೆ ಕೇಳಿದ್ದಾರೆ, ಅದಕ್ಕೋಸ್ಕರ ನಾವು ಮಸಾಲಾ ಫ್ರೈ ರೆಡಿ ಮಾಡ್ತೀವಿ ಸರ್. ಇಲ್ಲಿ ಏನೇನ್ ಸಿಗುತ್ತೆ ಅಂತ ಖಂಡಿತ, ಯಾಕಂದ್ರೆ ಕಸ್ಟಮರ್ ಒಂದ್ಸಲ ವಿಸಿಟ್ ಮಾಡ್ತಾರೆ ಮತ್ತೆ ಬರ್ತಾನೆ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಏನಂತ ಇರುತ್ತೆ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲದ ಕಸ್ಟಮರ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ನೋಡಿ ಈ ತರ ಎಲ್ಲ ಐಟಮ್ ಇದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ನೋಡಿ ಯಾವ ತರ ಲಿಕ್ವಿಡ್ ತರ ಇತ್ತು, ಇವಾಗ ನೋಡಿ ಯಾವ ತರ ಫ್ರೈ ಆಗಿ ಮಸಾಲಾ ಫ್ರೈ ಸ್ವಲ್ಪ ತಿಕ್ ಮಸಾಲ ಆಗಿ ಬರುತ್ತೆ ಸರ್. ಆ ಥಿಕ್ನೆಸ್ ಅನ್ನ ನೋಡ್ಬೋದು ವ್ಯೂವರ್ಸ್, ನೀವು ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಲರು ಥಿಕ್ನೆಸ್, ಅದ್ರ ಜೊತೆಗೆ ಕಾಂಬಿನೇಷನ್. ನೀರ್ ದೋಸೆ ಸೆಕ್ಷನ್ ಅಲ್ಲಿ ಏನ್ ಮಾಡ್ತೀರಾ ಸರ್? ಇಲ್ಲಿ ನೀರ್ ದೋಸೆ ಮಾಡ್ತೀವಿ, ಆಯ್ತಾ. ಬರೀ ರೈಸ್ ಮತ್ತೆ ಕೋಕೋನಟ್ ಪುರಿ ಹಾಕ್ತೀವಿ, ಬರೀ ಅದರಿಂದನೇ ದೋಸೆ ಮಾಡ್ತೀವಿ. ಆದ್ರೆ ನಮಗೆ ತುಂಬಾ ಖುಷಿ ಅನಿಸ್ತಿದೆ, ಇವನು ಪಕ್ಕ ಇಲ್ಲಿ ಬ್ಯಾಂಗ್ಳೂರ್ನ ಹುಡುಗ, ಆಯ್ತಾ, ಇಲ್ಲಿ ಬಂದು ನಮ್ಮ ಹತ್ರ ಟ್ರೈನಿಂಗ್ ತಗೊಂಡು ನಮ್ಮನ್ನು ನಿಲ್ಲಿಸ್ಬಿಟ್ಟಿದ್ದಾನೆ. ಆ ತರ ಚೆನ್ನಾಗಿ ದೋಸೆ ಮಾಡ್ತಾ ಇದ್ದಾನೆ ಸರ್. ಅವ್ರು ದೋಸೆ ಹಾಕೋದ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಎಕ್ಸ್ಪೀರಿಯನ್ಸ್. ಖಂಡಿತ ನನಗೂ ಆ ತರ ಮಾಡಕ್ಕೆ ಬರಲ್ಲ, ಇಲ್ಲೇ ಟ್ರೈನಿಂಗ್ ತಗೊಂಡು ಈ ತರ ಒಂಥರ ದೋಸೆ ಹಾಕ್ತಾರೆ. ನನಗೆ ತುಂಬಾ ಅವ್ರ ಬಗ್ಗೆ ಎಂಚೆಲ್ಲ ಹರ್ಕೊಳ್ತಾ ಇದೆ. ಖಂಡಿತ ತುಂಬಾ ಎಕ್ಸ್ಪರ್ಟ್ ಇವರು. ಇಲ್ಲದಿದ್ರೆ ದೋಸೆ ಆಗಲ್ಲ ಅಂತ ಅನಿಸುತ್ತೆ. ಡೈಲಿ ಒಂದು 100-200 ದೋಸೆ ಹೊಡಿತಾರೆ ಸರ್ ಡೈಲಿ. ಬ್ರದರ್, ನಿಮ್ಮ ಹೆಸರು ಸಾಗರ್ ಅಂತನಾ? ತಾವಿರೋದು ಬೆಂಗಳೂರಲ್ಲಿ? ಇಲ್ಲಿ ಭದ್ರಾಪಾಲೆ ವರ್ಕ್. ಎಷ್ಟು ದಿವಸದಿಂದ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದೀರಾ? ನಿಮ್ಮ ಓನರ್ ನಿಮ್ಗೆ ಚೆನ್ನಾಗಿ ನೋಡ್ಕೊಳ್ತಾ ಇದಾರ? ಅಣ್ಣ, ನಾರ್ಮಲ್ ದೋಸೆಗೂ ನೀರ್ ದೋಸೆಗೂ ಏನಣ್ಣ ವ್ಯತ್ಯಾಸ? ಸರ್, ನಾರ್ಮಲ್ ದೋಸೆ ಅಂದ್ರೆ ಉದ್ದಿನ ಬೇಳೆ ಹಾಕ್ಬಿಟ್ಟು ಎಲ್ಲ ಮಾಡ್ತಾರೆ. ಇದು ಬರೀ ರೈಸ್ ಹಿಟ್ಟಿಂದ ಮಾಡ್ತೀವಿ ಅಷ್ಟೇ. ಇದು ಎಲ್ಲರಿಗೂ ಮಾಡಕ್ ಬರಲ್ಲ ದೋಸೆ. ನಾವೇ ಮನೆಯಲ್ಲಿ ಮಾಡೋಣ ಅಂತ ಅಂದ್ರೆ ಅದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು, ಆಯ್ತಾ. ಹಿಟ್ಟು ಮಾಡ್ಕೊಳ್ಬಹುದು, ಅದನ್ನ ಹಾಕಕ್ಕಿದೆಯಲ್ಲ ಅದು ತುಂಬಾ ಕಷ್ಟ. ಹಾಕಿದ್ರು ಅದು ತವರಿಂದ ಮೇಲೆ ಬರಲ್ಲ, ಸ್ವಲ್ಪ ಕಷ್ಟನೇ ಅದು. ಅದಕ್ಕೋಸ್ಕರ ಅದು ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ದೋಸೆ ಮಾಡ್ಬೋದು. ನಾವೇನಾದ್ರು ಟ್ರೈ ಮಾಡಿದ್ರೆ ಎಂಚು ದೋಸೆ ಒಂದೇ ಆಗ್ಬಿಡುತ್ತೆ. ಗೀ ರೋಸ್ಟ್ ಮಾಸ್ಟರ್ ನಮ್ಗೆ ಪರಿಚಯ ಮಾಡ್ಕೊಟ್ಟಿಲ್ಲ ಸರ್? ಖಂಡಿತ ಮಾಡ್ಬೇಕು, ಯಾಕಂದ್ರೆ ಇವರು ನಾವು ಸ್ಟಾರ್ಟ್ ಮಾಡಿದಾಗ ಒಳ್ಳೆ ಫಿಶ್ ಫ್ರೈ ಮಾಡ್ತಿದ್ವಿ. ಆಮೇಲೆ ಇವರು ನಮ್ಮ ಹತ್ರ ಒಂದು 4-5 years ಇಂದ ನಮ್ ಜೊತೆ ಇದ್ದಾರೆ. ಇವರು ಬಂದ್ಮೇಲೆ ಚಿಕನ್ ಗೀ ರೋಸ್ಟ್ ಮತ್ತು ಫಿಶ್ ಮಸಾಲ ಎಲ್ಲ ಮಂಗಳೂರು ಇವರು ಒಳ್ಳೆ ಮಂಗಳೂರಲ್ಲಿ ಒಂದು ಪ್ರಸಿದ್ಧ ಒಂದು ಹೋಟ್ಲಲ್ಲಿ ವರ್ಕ್ ಮಾಡಿದವರು. ಇವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಪಕ್ಕ ನಾರ್ತ್ ಸ್ಟೈಲ್ ಅಲ್ಲಿ ಮಾಡ್ತಾರೆ ಸರ್. ಮಂಗಳೂರು ಫಿಶ್ ಪಾಯಿಂಟ್ ಅಲ್ಲಿ ಮೇನ್ ಚೆಫ್ ಅಂದ್ರೆ ಇವರೇ? ಖಂಡಿತ ಹೇಳ್ಬೋದು ಸರ್. ಹೆಸರು ಕೇಶವ್ ಅಂತ. ತಾವು ಮಂಗಳೂರಲ್ಲಿ ಎಲ್ಲಿದ್ರೆ? ನಾವು ಚಿಕ್ಕ ವಯಸ್ಸಿನಲ್ಲಿ 13 ವರ್ಷದಲ್ಲಿ ಮಂಗಳೂರಲ್ಲಿ ಹೋಟ್ಲ ಕೆಲಸ ಮಾಡ್ತೀವಿ. ಈ ಹೋಟ್ಲ್ ಹೆಸರು ಸೆಲ್ಲರ್ ಅಂತ ಫಸ್ಟ್ ಸ್ಟಾರ್ಟಿಂಗ್ ಇದೆ. ಆಮೇಲೆ ಅಂಗಡಿಗೆಲ್ಲ ಒಂದು 12 ವರ್ಷ. ಅಲ್ಲಿ ನೀವು ಏನೇನ್ ಮಾಡ್ತಾ ಇದ್ರಿ? ಚಿಕನ್ ಫೇಮಸ್, ಚಿಕನ್ ಒರವಾಲು, ಆಮೇಲೆ ಇಂಡಿಯನ್ ಫ್ರೈಡ್ ಚಿಕನ್, ಆಮೇಲೆ ವೆರೈಟಿ ಎಲ್ಲ ಮಸಾಲೆ. ಮೆನು ಬೋರ್ಡ್ ಅಲ್ಲಿ ಮಟನ್ ಲೆಗ್ ಸೂಪ್ ಅಂತೇಳಿ ಕೊನೆಯದಲ್ಲಿದೆ, ಅದು ನೀವೇ ಮಾಡ್ತೀರಾ ಇಲ್ಲ ರೆಡಿಮೇಡ್ ತಗೊಂಡ್ಬರ್ತೀರಾ? ನಿಜವಾಗ್ಲೂ ಅದು ಮೇಲೆ ಇರ್ಬೇಕಿತ್ತು, ಕೆಳಗಡೆ ಇದೆ. ಯಾಕಂದ್ರೆ ಕಸ್ಟಮರ್ ಬಂದ ತಕ್ಷಣ ಕೇಳೋದು ಸೂಪ್. ಓಕೆ, ಆಯ್ತಾ. ನಾವು ಫಿಶ್ ರೆಡಿ ಮಾಡ್ತಾ ಇರ್ತೀವಿ, ಅಷ್ಟೊತ್ತಿಗೆ ಅವರು ಸೂಪ್ ಮುಗಿಸ್ತಾ ಇರ್ತಾರೆ, ಆಯ್ತಾ. ಫಸ್ಟ್ ಬಂದ ತಕ್ಷಣ ಕೇಳೋದು ಒಂದು ಸೂಪ್, ಆಯ್ತಾ. ಇದು ಆಕ್ಚುಲಿ ನಮ್ಮ ಮಂಗಳೂರು ಸ್ಟೈಲ್ ಅಲ್ಲ, ಏನೋ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೂಪ್ ಸ್ಟಾರ್ಟ್ ಮಾಡಿದೀವಿ. ಅದು ತುಂಬಾ ಕ್ಲಿಕ್ ಆಯ್ತು ಸರ್ ಸೂಪ್. ನನಗೇನು ಆಶ್ಚರ್ಯ ಆಗ್ತಾ ಇದೆ. ಆಕ್ಚುಲಿ ನಮಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ, ಅದು ನಮ್ಮ ಒಂದು ಐಡಿಯಾಸ್ ಅಲ್ಲಿ ನಾವು ಮಾಡಿದೀವಿ. ಕ್ಲಿಯರ್ ಸೂಪ್ ಸರ್, ಯಾವ ತರನು ಸಾಂಬಾರಾಗಿ ಯಾವ್ದನ್ನು ಮಿಕ್ಸ್ ಮಾಡಲ್ಲ ನಾವು, ಪಕ್ಕ ಕ್ಲಿಯರ್ ಸೂಪ್ ಆಗಿ ಮಾಡಿದೀವಿ. ಅದಕ್ಕೆ ತುಂಬಾ ಕ್ಲಿಕ್ ಆಗಿದೆ. ಅದನ್ನು ಹುಡ್ಕೊಂಡ್ ಬರೋ ಫಿಶ್ ಅನ್ನು ಹಂಗೆ ಹುಡ್ಕೊಂಡ್ ಬರ್ತಾರೆ, ಅದೇ ತರ ಸೂಪ್ ಹುಡ್ಕೊಂಡ್ ಬರ್ತಾರೆ. ಹೌದು ಸರ್. ಸೂಪ್ ನ ತೋರಿಸಬಹುದು ಸರ್? ತೋರಿಸ್ಬೋದು ಸರ್. ಸೂಪ್ ಬಿಸಿ ಆಗಿದೆ ಸರ್, ಆಯ್ತಾ. ಬಂದ ತಕ್ಷಣ ಬಿಸಿ ಮಾಡಿರ್ತೀವಿ, ಬಿಸಿ ಸೂಪು. ಲೆಗ್ನು ಇದೆ, ಇದ್ರ ಜೊತೆನೆ ಲೆಗ್ನು ಇದೆ, ಆಯ್ತಾ. ಆ ಮಟನ್ ಸೂಪಿನ ಸ್ವಾದ ಇಲ್ಲಿವರೆಗೂ ಬರ್ತಾ ಇದೆ ಸರ್. ಹೌದೌದು, ಇದು ಲೆಗ್. ಬೇಕಾದವರಿಗೆ ಲೆಗ್, ಒಳ್ಳೆ ಸೂಪ್ ಬೇಕಾದ್ರೆ ಸೂಪ್ ಕೊಡ್ತೀವಿ, ಆಯ್ತಾ. ಒಳ್ಳೆ ಚೆನ್ನಾಗಿ ಮೆಲ್ಟ್ ಆಗಿದೆ, ಒಳ್ಳೆ. ಹೇಳಿ. ಫುಲ್ಲು ಬಂದಿದೆ ಸರ್, ಫುಲ್ ಮೆಲ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಸೂಪ್. ಲೆಗ್ ಪೀಸ್ ಈಗ ಹಾಕ್ತಾ ಇದಾರ, ಸೂಪ್ ಹಾಕ್ತಾ ಇದಾರ.
ಸೂಪದು ಅರೋಮ ಇಲ್ಲಿವರೆಗೂ ಬರ್ತಾ ಇದೆ, ಗಮ್ ಅಂತ ಬರ್ತಾ ಇದೆ. ಸೂಪರ್ ಆಗಿ ಬರ್ತಾ ಇದೆ ಸ್ವಾದ, ನೋಡಕ್ಕೂ ತುಂಬಾ ಚೆನ್ನಾಗಿದೆ. ಮಟನ್ ಲೆಗ್ ಸೂಪ್. ಈಗ ತಾನೇ ಮಟನ್ ಲೆಗ್ ಸೂಪ್ ನಾನು ಕೊಟ್ಟಿದ್ದಾರೆ. ಈಗ ಇದ್ರ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೊಳ್ಳೋಣ ಇದ್ರ ಮೇಲೆ. ಈ ನಿಂಬೆಹಣ್ಣು ಲೆಗ್ ಸೂಪ್ ಅಲ್ಲಿ ಹಿಂಡಿದಾಗ ಇದು ಟೇಸ್ಟ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಈಗ ಟೇಸ್ಟ್ ಮಾಡೋ ಸಮಯ ಆಗಿದೆ. ಮೊದಲನೇ ಟೆಸ್ಟ್ ವ್ಯೂವರ್ಸ್ಗೆ ತಗೊಳ್ಳಿ. ಈ ಲೆಗ್ ಸೂಪ್ ಅಲ್ಲಿ ಮೆಣಸು ಆ ಘಾಟು ಹಾಗೇ ಬಂದೋಗುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ವ್ಯೂವರ್ಸ್ ನೀವು ಬಂದು ಇನ್ನು ಟೇಸ್ಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ನಾವು ಸೂಪ್ ಕುಡಿತಾ ಇದ್ರೆ. ತಮ್ಮ ಹೆಸರಣ್ಣ? ಸತೀಶ್ ಅಂದ್ಬಿಟ್ಟು. ಈ ಮಂಗಳೂರು ಫಿಶ್ ಪಾಯಿಂಟ್ ನಿಮ್ಗೆ ಹೇಗೆ ಗೊತ್ತಾಯ್ತಣ್ಣ? ಸರ್ ನಮ್ಗೆ ಯಾರೋ ಸ್ನೇಹಿತರು ಹೋಗ್ಬಂದಿದ್ರು. ಟೇಸ್ಟ್ ಮಾಡಿದ್ರೆ ಚೆನ್ನಾಗಿತ್ತು. ಈಗ ದೇವಳಿಂದ ಗೊತ್ತಾಯ್ತು ಇಲ್ಲಿ. ಏನ್ ತಗೊಂಡಿದ್ರಣ್ಣ ನೀವು? ಈಗ ಅಂಜಲ್ ಫಿಶ್ ತಗೊಂಡಿದ್ದೀನಿ ಸರ್, ಬಾಂಗ್ಲಾ ಹೇಳಿದ್ದೀನಿ, ಕೋಕೋನಟ್ ಆಯಿಲ್ ಹೇಳಿದ್ದೀನಿ. ಚೆನ್ನಾಗಿದೆ. ಅಲ್ಲಿಂದ ಬಂದಿದ್ದೀವಿ. ಇವರು ನಿಮ್ ಸ್ನೇಹಿತರ? ಇವರು ನಮ್ಮ ಸ್ನೇಹಿತರು ದರ್ಶನ್ ಅಂದ್ಬಿಟ್ಟು, ಅವರು ರೆಡ್ಡಿ ಅಣ್ಣ ಅಂದ್ಬಿಟ್ಟು ನಮ್ಮ ಸ್ನೇಹಿತರು. ಸ್ನೇಹಿತರೊಟ್ಟಿಗೆ ಬಂದಿದ್ರ ಟೇಸ್ಟ್ ಮಾಡೋದಕ್ಕೆ? ಹೌದು ಸರ್. ಸ್ನೇಹಿತರಿಂದಾನೇ ಪರಿಚಯ ಆಗಿದ್ದು. ಹಂಗೆ ಬರ್ತಾ ಬರ್ತಾ ಟೇಸ್ಟ್ ಬಹಳ ಇಷ್ಟ ಆಯ್ತು. ಇವರು ಬಂದು ಕುಕಿಂಗ್ ಬಂದ್ಬಿಟ್ಟು ಕೊಕೊನಟ್ ಆಯಿಲ್ ಅಲ್ಲಿ ಮಾಡ್ತಾರೆ. ಓಕೆ. ಹೆಲ್ತ್ಗೂ ಬಹಳ ಒಳ್ಳೇದು, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ. ಮಸಾಲಾನು ಓನ್ಲಿ ಮಸಾಲಾ, ಹೋಮ್ ಮೇಡ್ ಮಸಾಲಾ ಬಹಳ ನಮ್ಗೆ ಇಳಿಸುತ್ತೆ. ಬೇರೆ ಕಡೆ ಫಿಶ್ ತಗೋ ಪ್ರೈಗೂ ಇಲ್ಲಿನ ಮಂಗಳೂರು ಫಿಶ್ ಪಾಯಿಂಟ್ಗೂ ಏನು ವ್ಯತ್ಯಾಸ? ಟೇಸ್ಟ್ ಅಲ್ಲಿ ಬಹಳ ವ್ಯತ್ಯಾಸ ಇದೆ. ಕುಕಿಂಗ್ ಸ್ಟೈಲು, Neatness. ಇಂಗ್ರೀಡಿಯೆಂಟ್ಸ್, ಆಯಿಲ್, ಮೇನ್ ಆಯಿಲ್. ನೀವು ನೋಡಿರ್ತೀರ ಬೇರೆ ಕಡೆ ಎಲ್ಲ ಯಾವ ಆಯಿಲ್ ಅಂದ್ರೆ ಆಯಿಲ್ ಹಾಕ್ಬಿಡ್ತಾರೆ, ಬರೀ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾರೆ. ಸಿಕ್ಕಿದಾರ. ಈಗ ನಮ್ ಜೊತೆಲಿ ಮಂಗಳೂರವರು ಇದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ ಹೆಸರು? ನಮಸ್ತೆ, ನನ್ನ పేరు ಜೀವನ್ ಶೆಟ್ಟಿ ಬಂದು. ಸೊ ಮ್ಯಾಂಗ್ಳೂರ್ ಫಿಶ್ ಪಾಯಿಂಟ್ ಇಂಕಲ ಊರ್ದ ಅವಲ ತಾರಾಯಿ ಎಣ್ಣದ ಡಿಶಸ್ ಕೊಡೋದಿಲ್ಲರು. ಸೊ ಫಿಶ್ ಫ್ರೈ, ಬಕ್ಕ ಫಿಶ್ ತವಾ ಫ್ರೈ ಪೂರಾ ಪ್ಯೂರ್ ತಾರದ ಎಣ್ಣೆ ಕೊಡೋದಿಲ್ಲರು. ಬಕ್ಕ ಏನೋ ಒಂದು ಸ್ಕ್ವಿಡ್ ಗೀ ರೋಸ್ಟನ್ ಉಂಡು, ಆ ಪ್ಯೂರ್ ಗೀಟ್ ಮಾಡ್ಕೊಂಡಿಲ್ಲರು. ಸೊ ಇಂಕಲ ಊರ್ದಾಗಲು ನೋಡ್ಬೇಕು, ತಿಂದ ಒಂದು ಖುಷಿ, ಅಲ್ಲಿ ಓಡಿ ತಿನ್ಬೇಕಾರೆ. ಸೊ ಅಂಚ ನಮ್ಗೆ ಬರೋದಿಲ್ಲ. ಥ್ಯಾಂಕ್ ಯು. ಎಡ್ಡೆ ಫುಡ್.
ಕೂಡ ಕನ್ನಡ ಜಾಸ್ತಿ ಕೂಡ ಏನ್ ತಗೊಂಡಿದ್ರ ಸರ್ ನೀವು? ಈಗ ಸ್ಕ್ವಿಡ್ ಗೀ ರೈಸ್ ತಗೊಂಡಿದ್ದೀವಿ. ಇದು ನಮ್ಮ ಮಂಗಳೂರು ಕಡೆ ಫೇಮಸ್. ಓಕೆ, ನೀರು ದೋಸೆ ಜೊತೆ ಸ್ಕ್ವಿಡ್ ಗೀ ರೈಸ್ ಕಾಂಬಿನೇಷನ್ ತುಂಬಾ ಒಳ್ಳೆ ಕಾಂಬಿನೇಷನ್. ಓಕೆ, ಪ್ಯೂರ್ ಗೀ ಅಲ್ಲಿ ಮಾಡಿರ್ತಾರೆ. ಸೊ ನಮ್ಮ ಸಹಕಾರ ನಗರ ಏನಿದೆ ಫುಡ್ ಸ್ಟ್ರೀಟ್ ಇದೆ ಅಲ್ವಾ, ಮ್ಯಾನ್ಲಿ ಫಿಶ್ ಪಾಯಿಂಟ್ ತುಂಬಾ ಚೆನ್ನಾಗಿ ಕೊಡ್ತಾ ಇದಾರೆ. ಸೊ ಬಂದಿದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮ್ಯಾಮ್? ಆದ್ಯ. ಮೇಡಮ್ ಮಂಗಳೂರು ಫಿಶ್ ಪಾಯಿಂಟ್ ಈಗ ಹೇಗ್ ಗೊತ್ತಾಯ್ತು ಮ್ಯಾಮ್ ನಿಮ್ಗೆ? ನಾನು ಇಲ್ಲೇ ಇರೋದು. ಸೊ ಇಲ್ಲಿ ಬರ್ತಾ ಇರ್ಬೇಕಾದ್ರೆ ಫುಲ್ ರಶ್ ಇರ್ತಾ ಇತ್ತು. ಸೊ ಟೇಸ್ಟ್ ಮಾಡೋಣ ಅಂತ ಬಂದಿದ್ವಿ. ಇಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಮ್ಯಾಮ್ ಮಂಗಳೂರು ಫಿಶ್ ಪಾಯಿಂಟ್ ಅಲ್ಲಿ? ಪ್ರಾನ್ ತವಾ ಫ್ರೈ ಫೇವ್ರೆಟ್. ಓಕೆ, ಬೇರೆ ಫಿಶ್ ತವಾ ಫ್ರೈಗೂ ಇಲ್ಲಿನ ಮಂಗಳೂರು ಫಿಶ್ ಪಾಯಿಂಟ್ಗೂ ಏನ್ ವ್ಯತ್ಯಾಸ ಇದೆ ಮ್ಯಾಮ್? ಇಲ್ಲಿ ಹಂಗೇನ್ ಅನ್ಸಿದ್ರೆ ನಾನ್ ಮಂಗ್ಳೂರ್ಗೆ ಹೋಗಿದ್ದೀನಿ. ಸೊ ಮಂಗ್ಳೂರ್ ಟೇಸ್ಟ್ ಕರೆಕ್ಟ್ ಆಗಿ ಮಂಗ್ಳೂರ್ ಟೇಸ್ಟೇ ಬರುತ್ತೆ, ಒಥೆಂಟಿಕ್ ಬ್ಯಾಂಗ್ಳೂರ್ ಟೇಸ್ಟ್. ಸೊ ಅದು ಬೇರೆ ಕಡೆ ಎಲ್ಲೂ ನಾನ್ ಸಿಕ್ಕಿಲ್ಲ ಇಲ್ಲಿವರೆಗೂ. ಸೊ ನಾನು ಹೆವಿ ಸೀ ಫುಡ್ ಈಟರ್. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಸರ್ ನಮಸ್ತೆ. ನಮಸ್ತೆ. ಮಂಗಳೂರು ಫಿಶ್ ಪಾಯಿಂಟ್ ನಿಮ್ಗೆ ಎಷ್ಟು ದಿವಸದಿಂದ ಗೊತ್ತು ಸರ್? ಆಲ್ಮೋಸ್ಟ್ 1 month ಇಂದ ಗೊತ್ತಿದೆ. ಯಾವ ಫಿಶ್ ತಗೊಂಡಿದ್ದೀರಾ ಸರ್? ನಾವು ಬಾಂಗ್ಲಾ ತಗೊಂಡಿದ್ದೀವಿ. ಏನು ಇಷ್ಟ ಆಗುತ್ತೆ ಸರ್ ನಿಮ್ಗೆ ಇಲ್ಲಿ? ಇಲ್ಲಿ ಪ್ರಾನ್ಸ್ ತುಂಬಾ ಚೆನ್ನಾಗಿರುತ್ತೆ. ಪ್ರಾನ್ಸ್ ಸ್ಪೈಸಿ ಆಗಿರುತ್ತೆ, ಪ್ಲಸ್ ನೀರ್ ದೋಸೆ ಚೆನ್ನಾಗಿರುತ್ತೆ. ಇವತ್ತು ಪ್ರಾನ್ಸ್ ಮತ್ತೆ ಬಾಂಗ್ಲಾ ತಗೊಂಡಿದೀವಿ, ತುಂಬಾ ಚೆನ್ನಾಗಿದೆ ಸ್ಪೈಸಿ ಆಗಿ. ಮಂಗಳೂರು ಫಿಶ್ ಪಾಯಿಂಟ್ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ನಾವ್ ಇಲ್ಲೇ ಇರೋದು ಮನೆ. ಸೊ ಇಲ್ಲೇ ಓಡಾಡ್ತಿರ್ಬೇಕಾದ್ರೆ ನೋಡಿ ಒಂದ್ಸರಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ಮತ್ತೆ ಬರ್ತಾ ಇದೀವಿ. ಕೊನೆಗೂ ಮಂಗಳೂರು ಮೀನ್ನ ಟೇಸ್ಟ್ ಮಾಡೋ ಸಮಯ ಬಂದಿದೆ. ಈ ಮೀನ್ನ ಟೇಸ್ಟ್ ಮಾಡೋಣ. ನಾವು ತಗೊಂಡಿರೋದು ಬಾಂಗ್ಡಾ ತಾವಾ ಫ್ರೈ. ಆಯಿಲ್ ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡ್ಕೊಟ್ಟಿದ್ದಾರೆ. ಮೊದಲನೇ ಟೇಸ್ಟ್ ವಿವರ್ಸ್ ಇದು ನಿಮಗೆ. ಈ ಮಂಗಳೂರು ಫಿಶ್ ಪಾಯಿಂಟ್ ನ ಕಸ್ಟಮರ್ಸ್ ಹುಡ್ಕೊಂಡು ಯಾಕೆ ಬರ್ತಾರೆ ಅಂದ್ರೆ ಇದರಲ್ಲಿರೋ ಟೇಸ್ಟ್ಗೆ. ತಿಂತಾ ಇದ್ರೆ ಹಾಗೆ ಕರ್ಗೋಗ್ತಾ ಇದೆ. ಆ ಮಸಾಲೆ ಖಾರ, ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಇಂಟ್ಕೊಂಡ್ ತೋಕೆ ಹತ್ರ ತುಂಬಾ ಟೇಸ್ಟಿ ಆಗಿರುತ್ತೆ. ತಿನ್ಬೇಕಾದ್ರೆ ಆ ಹುಳಿ ಖಾರ ಹಾಗೇ ಬಂದು ಹೋಗ್ಬಿಡತ್ತೆ. ಟೇಸ್ಟ್ ಮಾಡಿದ್ರೆ ಸೂಪರ್ ಆಗಿದೆ, ಸಖತ್ತಾಗಿದೆ. ನೀವು ಬಂದು ಟೇಸ್ಟ್ ಮಾಡಿ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಈ ಮೀನು ನಿಮ್ಗೆ ಇಷ್ಟ ಆದ್ರೆ ಮಂಗಳೂರು ಫಿಶ್ ಪಾಯಿಂಟ್ಗೆ ನೀವು ಬಂದು ವಿಸಿಟ್ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಲೊಕೇಶನ್ ಕೊಟ್ಟಿರ್ತೀವಿ. ಸೂಪರ್ ಅಣ್ಣ. ಮಂಗಳೂರು ಫಿಶ್ ಪಾಯಿಂಟ್ಗೆ ಇಷ್ಟೊಂದು ಜನ ಸೇರೋದಕ್ಕೆ ಕಾರಣ ಏನು ಸರ್? ಇಷ್ಟೊಂದು ಮೈನ್ ಹೇಳ್ಬೇಕಾದ್ರೆ ನೀಟ್ನೆಸ್ ಸರ್. ನಾವು ನೀಟಾಗಿ ಮಾಡ್ತೀವಿ. ಇನ್ನೊಂದು ಫಿಶ್ ಫ್ರೆಶ್ ಆಗಿರುತ್ತೆ. ಮ್ಯಾಂಗ್ಳೂರಿಂದಾನೇ ನಾವು ತರಿಸೋದ್ರಿಂದ ಫಿಶ್ ಎಲ್ಲ ಫ್ರೆಶ್ ಆಗಿರುತ್ತೆ. ಇನ್ನೊಂದು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಸರ್. ಕ್ವಾಲಿಟಿ ಎಲ್ಲದ್ರಲ್ಲೂ ಅಷ್ಟೇ. ಆಯಿಲ್ ಎಲ್ಲ ಆಗ್ಲಿ, ಕೋಕೋನಟ್ ಆಯಿಲ್ ಊರಿಂದಾನೆ ತರಿಸ್ತೀವಿ. ಒಳ್ಳೆ ಸನ್ಫ್ಲವರ್ ಒಳ್ಳೆ ಆಯಿಲ್ ಹಾಕ್ತಿವಿ. ಮತ್ತೆ ಮೆಣಸು ಅಷ್ಟೇ, ಎಲ್ಲ ಕ್ವಾಲಿಟಿ ಮೆಣಸು ಹಾಕ್ತಿವಿ. ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಅದಕ್ಕೋಸ್ಕರ ಮತ್ತೆ ಟೇಸ್ಟ್ ಎಲ್ಲ ಕ್ವಾಲಿಟಿ ಐಟಮ್ ಹಾಕಿದ್ರೆ ಟೇಸ್ಟ್ ಬರೋದು. ಆ ಟೇಸ್ಟ್ ಇಂದ ಇಲ್ಲಿ ತುಂಬಾ ಫೇಮಸ್ ಆಗಿದೆ. ವ್ಯೂವರ್ಸ್, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಆ ವಿಡಿಯೋ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಷ್ಟು ಹೈಜೀನ್ ಇವರು ಮೇಂಟೈನ್ ಮಾಡಿದಾರೆ ಅಂತ. 91 ಸ್ಟೋರೀಸ್ ನ ಮೊದಲ ವಿಡಿಯೋ ಬ್ಲಾಗ್ ನ ಸಂಭಾವನೆ ನಾವು ಈಗ ಪಡಿತಾ ಇದೀವಿ. ಆ ಸಂಭಾವನೆಯನ್ನು ನೀವು ನೋಡ್ಬೋದು, ನಾವೆಷ್ಟು ತಗೊಳ್ತಾ ಇದೀರಿ ಅಂತ. ಪ್ರತಿ ಚಾನಲ್ಸ್ ಅವರು ವ್ಲಾಗ್ ಮಾಡಿದ್ಮೇಲೆ 1000 ರೂಪಾಯಿ ಹಣ ಕೇಳಿ ತಗೊಳ್ತಾರೆ. ಇಲ್ಲಿ ನೀವು ಗಮನಿಸಬಹುದು ನಾವು ಎಷ್ಟು ತಗೊಳ್ತಾ ಇದೀರಿ ಅಂತ. ಯೂಟ್ಯೂಬ್ ಚಾನೆಲ್ ನಲ್ಲಿ ಮೊದಲ ಬಾರಿಗೆ ಈ ಸೇವೆ ಬಂದು ನಿಮ್ಮಿಂದ ನಿಮಗಾಗಿ ಅನ್ನೋ ಕಾರ್ಯಕ್ರಮ ನಾವು ಇಲ್ಲಿಂದ ಶುರು ಮಾಡ್ತಾ ಇದೀವಿ. ಇದೇ ತರ ನಿಮ್ಮ ವ್ಯಾಪಾರ, ನಿಮ್ಮ ಸೇವೆಯನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ತಗೊಳ್ಳೋ ಉದ್ದೇಶ ನಿಮ್ಗಿದ್ರೆ 91 ಸ್ಟೋರೀಸ್ ನ ನೀವು ಸಂಪರ್ಕ ಮಾಡಬಹುದು. ಕೇವಲ ₹1 ವಿಡಿಯೋ ಬ್ಲಾಗ್ ನ ನಾವು ಮಾಡಿಕೊಟ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ನಿಮ್ಮ ವ್ಯಾಪಾರವನ್ನು ನಾವು ತಂದು ಕೊಡ್ತೇವೆ. ಇವತ್ತಿನ 91 ಸ್ಟೋರೀಸ್ ಮುಂದಿನ ಸಂಚಿಕೆಯಲ್ಲಿ ಮುಂದಿನ 91 ಸ್ಟೋರೀಸ್ ನೊಂದಿಗೆ ಭೇಟಿಯಾಗೋಣ.
ಸಮಯ ಆಗಿದೆ, ಇದನ್ನ ತಿನ್ಕೊಂಡು ನಾವು ಮನೆಗೆ ಹೋಗೋಣ.